ರಾಜಕಾರಣದ ಅಜಾತಶತ್ರು ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ದೇಶದ ಮಾಜಿ ಕೇಂದ್ರ ಸಚಿವರು ಆಗಿದ್ದಂಥವರು ಇವತ್ತು ಇನ್ನಿಲ್ಲ ಅಂತಕ್ಕಂಥ ವಿಚಾರ. ಸದಾಶಿವನಗರದಲ್ಲಿ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದಂಥ ಹಿರಿಯ ಪೊಲೀಸ್ ನಿವೃತ್ತ ಅಧಿಕಾರಿ ಅಬ್ದುಲ್ ಅಜೀಮ್ ಸರ್ ಜೊತೆಗೆ ಅವರು ರಾಜಕಾರಣದಲ್ಲೂ ಕೂಡ ಇದ್ದಂಥವರು. ಸೊ ಅವ್ರು ನಮ್ಮ ಮಟ್ಟಿಗಿದ್ದಾರೆ. ಸರ್, ಇವತ್ತು ಎಸ್.ಎಂ. ಕೃಷ್ಣ ಸರ್ ಅಂದಿದ ತಕ್ಷಣ ನಮಗೆ ಏನು ನೆನಪಾಗುತ್ತೆ? ನೋಡಿ, ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಮ ಮಂಡ್ಯ ಜಿಲ್ಲೆಯವರು. ನಾನು ಸಹ ಮಂಡ್ಯ ಜಿಲ್ಲೆಯವನು. 1968ರಲ್ಲಿ ಅವರು PSP ಕ್ಯಾಂಡಿಡೇಟ್ ಆಗಿ ಲೋಕಸಭೆಗೆ ನಿಂತಿದ್ದರು. ಆಗ ನಾನು ಇನ್ನೂ ಸ್ಟೂಡೆಂಟು. ಮೊದಲನೇ ಬಾರಿ ಅವರಿಗೆ ನಾನು ನೋಡಿದೆ. ಜನ ಎಲ್ಲ ಮಾತಾಡ್ತಾಯಿದ್ರು, ಎಸ್.ಎಂ. ಕೃಷ್ಣ ಅವರು ಫಾರಿನ್ ರಿಟರ್ನು, ಫಾರಿನಲ್ಲಿ ಓದ್ಕೊಂಡು ಬಂದಿದ್ದಾರೆ. ಜನ ಅವರ್ಸ್ ಟುಗೆದರ್ ವೇಟ್ ಮಾಡೋರು ನೋಡೋಕ್ಕೆ. ಅಷ್ಟೇ ಸ್ಮಾರ್ಟು, ಅಷ್ಟೇ ಸುಂದರವಾಗಿದ್ದರು. ಫಸ್ಟ್ ಟೈಮ್ ನೋಡಿದಾಗ ನನ್ನ ಭಾವನೆ ಏನು ಬಂತು ಅಂತ ಹೇಳಿದ್ರೆ, ಕಾಶ್ಮೀರ ಆಪಲ್ ಇದ್ದಂಗಿದ್ರು ಇವರು. ಜನರಲ್ಲಿ ಒಂಥರ ಕ್ರೇಜು ಎಸ್.ಎಂ. ಕೃಷ್ಣ ನೋಡೋಕ್ಕೆ. ಆಗ ಇನ್ನೊಂದು ನೆಕ್ಸ್ಟ್ ಇಮಿಡಿಯೇಟ್ 1 or 2 years ಆದಮೇಲೆ ಒಂದು ಎಲೆಕ್ಷನ್ ಬಂತು. ಅದೇನು ಕಾರಣ ಅಂತ ಬಿಟ್ಟು ನೆನಪಲ್ಲಿ ಇಲ್ಲ ಅದು. ನಾನು ಬೂತ್ ಏಜೆಂಟಾಗಿ ಕೂತಿದ್ದೆ. ಆವತ್ತಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಜನ ಮಾತನಾಡ್ತಾರೆ, ಇವನಿಗೆ ರಾಜಯೋಗ ಇದೆ ಅಂತಲ್ಬಿಟ್ಟು. ಇವ್ರಿಗೆ ಬರ್ತ ರಾಜಯೋಗ ಬಂದಿರ್ಬೋದು. ಎಷ್ಟೊಂದು ಹುದ್ದೆಗಳು ಅವ್ರು ನೋಡಿದ್ದಾರೆ. MLA ಆದರು, MLC ಆದರು, ರಾಜ್ಯಸಭಾ ಮೆಂಬರ್ ಆದರು, ಲೋಕಸಭಾ ಮೆಂಬರ್ ಆದರು, ಮಿನಿಸ್ಟರ್ ಆದರು, CM, ಗವರ್ನರು, ಫಾರಿನ್ ಮಿನಿಸ್ಟರ್ ಆಗಿದ್ದರು. ಎಲ್ಲ ಇಡೀ ಜಗತ್ತೆಲ್ಲ ಸುತ್ತಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಗೌರವ ಎತ್ತಿಡಿದವರು. ಆಮೇಲೆ ಬೆಂಗಳೂರಿಗೆ ಅವ್ರದ್ದು ಭಾಳಷ್ಟು ಕೊಡುಗೆ ಇದೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಫ್ಲೈಓವರ್ಗಳು, ಇದು ಸಾಕಷ್ಟು ಬೆಂಗಳೂರಿನಲ್ಲಿ ಈ ಸ್ಯಾಟಿಲೈಟ್ ಟೌನ್ಸ್ಗಳು ಅದೆಲ್ಲ ಬಂದಿದ್ದು ಇವ್ರ ಕಾಲದಲ್ಲಿ. ಆಮೇಲೆ ಭಾಳ ದೊಡ್ಡ ಪಾತ್ರ ವಹಿಸಿದ್ದು ಯಾವಾಗ ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ವೀರಪ್ಪನ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ. ಬೆಂಗಳೂರಿನಲ್ಲಿ ಭಾಳ ಇಡೀ ಭಾರತ ದೇಶದಲ್ಲಿ ಒಂದು ಸೆನ್ಸೇಷನಲ್ ನ್ಯೂಸು. ರಾಜ್ಕುಮಾರ್ಗೆ ಅವನು ಜೀವಂತವಾಗಿ ಬಿಟ್ಟು ಕಳಿಸ್ತಾನೋ ಅಥವಾ ಸೈಜ್ ಬಿಡ್ತಾನೋ ಅಂತಲ್ಬಿಟ್ಟು ಸರ್ಕಾರದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇತ್ತು. ಯಾಕಂತ ಹೇಳಿದ್ರೆ, ಜನರ ಆಸ್ತಿ ಪಾಸ್ತಿ ಜೀವದ ರಕ್ಷಣೆ ಮಾಡೋದು ಸರ್ಕಾರ. ನನ್ನ ಕಾಲದಲ್ಲಿ ಹೀಗಾಯ್ತಲ್ಲ, ಏನಾರು ಮಾಡಿ ಅವ್ರಿಗೆ ಜೀವಂತವಾಗಿ ತರಬೇಕು ಅಂತ ಹೇಳಿ ಭಾಳಷ್ಟು ಒಂದು ದೊಡ್ಡ ಸಾಧನೆ ಮಾಡಿದ್ರು. ಕೊನೆಗೆ ಜೀವಂತವಾಗಿ ರಾಜ್ಕುಮಾರ್ ಅವ್ರಿಗೆ ವಾಪಸ್ ತಂದರು. ಆವತ್ತು ಜೀವಂತವಾಗಿ ರಾಜ್ಕುಮಾರ್ಗೆ ತರುವುದರಲ್ಲಿ ಏನಾರ ವಿಫಲತೆ ಆಗಿದ್ದರೆ ಬೆಂಗಳೂರು ಸುಟ್ಟೋಗ್ತಾ ಇತ್ತು. ಇವತ್ತಿನ ಫಿಲ್ಮ್ ಆ್ಯಕ್ಟರ್ಸ್ ಮೇಲೆ ಆ ಅಟ್ಯಾಚ್ಮೆಂಟ್ ಇಲ್ಲ, ಆರ್ಟಿಫಿಷಿಯಲ್ ಅಟ್ಯಾಚ್ಮೆಂಟು. ರಾಜ್ಕುಮಾರ್ ಅಂತ ಹೇಳಿದ್ರೆ ಜನ ದೇವರ ಸಮಾನವಾಗಿ ನೋಡ್ತಾ ಇದ್ರು. ಹಾಗಾಗಿ ಬೆಂಗಳೂರು ರಕ್ಷಣೆ ಮಾಡಿದ್ದಾರೆ ಇವರು. ಒಬ್ಬ ರಾಜ್ಕುಮಾರ್ ಆಗಿ, ಒಬ್ಬ CM ಆಗಿ ಅವರು ಒಂದು ಕರ್ತವ್ಯ ನಿಷ್ಠೆಯಿಂದ ನಿಭಾಯಿಸಿದ್ದಾರೆ ಅಂತ ಹೇಳಬಲ್ಲೆ. ಸೊ ನನಗೆ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಎರಡನೇದಾಗಿ ನನಗೆ ಸಿಕ್ತಲ್ಲ ಭಾಗ್ಯ ಇವ್ರು ಎಲೆಕ್ಷನಲ್ಲಿ ಕ್ಯಾಂಪೇನ್ ಮಾಡುವಂಥದ್ದು. ಆಮೇಲೆ ಬೂತ್ ಏಜೆಂಟಾಗಿ ಕೂತಿದ್ದೆ ನಾನು. ಹಾರ್ಡ್ಲಿ ನನಗೆ ಒಂದು 17-18 years ಇರಬಹುದು. ಇವತ್ತು ಎಲ್ಲ ಮಾಡಿದ್ದಾರೆ. ಭಾಳ ದಿವಸಗಳಿಂದ ಅನಾರೋಗ್ಯದಿಂದ ನಳ್ತಾಯಿದ್ರು. ಇವತ್ತು ಈ ಜಗತ್ತು ಬಿಟ್ಟು ಭಗವಂತನ ಆ ಲೋಕಕ್ಕೆ ಹೋಗಿದ್ದಾರೆ. ಎಲ್ಲರೂ ಹೋಗಬೇಕು, ಒಂದು ದಿವಸ ಇಲ್ಲದ್ರೆ ಒಂದು ದಿವಸ. ಮನುಷ್ಯನ ಒಂದು ದೊಡ್ಡತನ ನಾವು ನೋಡಬೇಕಾದ್ರೆ, ಎಷ್ಟೊಂದು ಜನರ ಪ್ರೇಮ ಇವರು ಸಂಪಾದಿಸಿದ್ದಾರೆ ಅಂತ ನೋಡಬೇಕಾದ್ರೆ, ಅದು ಓನ್ಲಿ ಒಂದು ಅಕೇಶನ್ನಲ್ಲಿ ನಾವು ಜೀವ ಹೋದಾಗ ಮಾತ್ರ ಅವತ್ತು ಬರುವಂಥ ಜನ ಆವತ್ತು ಎಲ್ಲ ನೆನಪಿಸ್ಕೊತೀವಿ. ಹಾಗಾಗಿ ಇವತ್ತು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಿದಿಷ್ಟೇ, ಎಲ್ಲರೂ ಹೋಗಬೇಕು. ಅವರೆಲ್ಲ ಸಾಧನೆ ಮಾಡಿ, ಸಮಾಜ ಸೇವೆ ಮಾಡಿ, ಅದರಲ್ಲೂ ಕರ್ನಾಟಕ ರಾಜ್ಯದ ರಕ್ಷಣೆ, ಸುವ್ಯವಸ್ಥೆ ಇದೆಲ್ಲ ಮಾಡಿ ಹೋಗಿದ್ದಾರೆ. ಆಮೇಲೆ ಅವರ ಅಚೀವ್ಮೆಂಟ್ಸು ಬಿಟ್ಟು ಹೋಗಿದ್ದಾರೆ. ನಾವು ರಸ್ತೆಯಲ್ಲಿ ಹೋದಾಗ, ಯಾವುದಾದ್ರು ಒಂದು ಒಳ್ಳೆ ಬಡಾವಣೆಗೆ ಹೋದಾಗ, ಫ್ಲೈಓವರ್ ಮೇಲೆ ಹೋದಾಗ
ಅವ್ರ ನೆನಪು ಬರುತ್ತೆ, ಓ ಇಂಥವ್ರು ಮಾಡಿರೋದು ಅಂತಂದ್ಬಿಟ್ಟು. ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಅಗಲಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥವರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ರಾಜಕಾರಣಿಗಳು ಹುಟ್ಟಲಿ. ಹಾಲಿ ಇರುವಂಥ ರಾಜಕಾರಣಿಗಳು ಅವರ ಜೀವನ ಇತಿಹಾಸ ಚರಿತ್ರೆ ಓದಿ ನಾವು ಇಂತಹ ಅಚೀವ್ಮೆಂಟ್ ಮಾಡಬೇಕು. ಊಟ ಎಲ್ಲ ಮಾಡ್ತೀವಿ, ನಿದ್ರೆ ಎಲ್ಲ ಮಾಡ್ತೀವಿ, ಆದರೆ ಅಚೀವ್ಮೆಂಟ್ ಮಾಡೋದು ಯಾರಿಗೆ ದೇಶದ ಮೇಲೆ ಭಕ್ತಿ ಇದೆ, ಜನರ ಮೇಲೆ ಪ್ರೇಮ ಇದೆ, ಅವ್ರು ಮಾತ್ರ ಇಂಥ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ ಅಜೀಂ ಅಬ್ದುಲ್ ಅವರ ಮಾತು ಅಂದರೆ ಭಾಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ಕೇವಲ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಅಥವಾ ಕೇಂದ್ರ ಸಚಿವರಾಗಿ ಆಗ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕರಿಸಲಿಕ್ಕೂ ಕೂಡ ಕ್ಯಾಲಿಬರ್ ಇದ್ದಂಥವರು, ಆ ಕೆಪಾಸಿಟಿ ಇದ್ದಂಥ ವ್ಯಕ್ತಿ ಅಂತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳಿಗೆ ಸಾಕಷ್ಟು ಸಾಥ್ ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಉತ್ಸಾಹವನ್ನು ಕೊಟ್ಟಿದ್ದಾರೆ. ಕ್ರಿಮಿನಲ್ಸ್ಗಳನ್ನ ಮಟ್ಟ ಹಾಕಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಶಕ್ತಿಯನ್ನು ತುಂಬಿದ್ದಂಥ ಒಬ್ಬ ಮುಖ್ಯಮಂತ್ರಿ ಅವರು. ಅಂತಹ ಮುಖ್ಯಮಂತ್ರಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು, ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀಪತಿ, ಫ್ರೀಡಮ್ ಟಿವಿ, ಬೆಂಗಳೂರು.